ನಮಸ್ಕಾರ ವಿದ್ಯಾರ್ಥಿಗಳೇ, ಈಗಾಗಲೇ ನವೋದಯ ವಿದ್ಯಾಲಯದ ಒಂದು ಅಪ್ಲಿಕೇಶನ್ಸ್ಗಳು ಓಪನ್ ಆಗಿವೆ. ಸೊ ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕಿಲ್ಲ ಅವರುಗಳು ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಹಾಕಲಿಕ್ಕೆ ಇನ್ನೂ ಸುಮಾರು ಟೈಮ್ ಇದೆ. ಆದರೆ ಈ ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ, ಅಂದರೆ ಅರ್ಹತೆಯನ್ನು ಹೊಂದಿರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಇದು ಇಂಗ್ಲೀಷ್ನಲ್ಲಿದೆ, ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ಸೊ ನವೋದಯ ವಿದ್ಯಾಲಯದ ಒಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ. ಸೊ ಒಂದೇದು ಪಾಯಿಂಟ್ ಏನಂತಂದರೆ ಅಡ್ಮಿಷನ್ ಕ್ಯಾಂಡಿಡೇಟ್ 5ನೇ ತರಗತಿ ತನಕ, ಓಕೆ, ಸೊ 6ನೇ ತರಗತಿಗೆ ಅಡ್ಮಿಷನ್ ಏನಾದರೂ ಪಡ್ಕೋಬೇಕಂತಂದರೆ ಸೊ ಅವ್ರು ಕಂಪಲ್ಸರಿಯಾಗಿ ಓದ್ತಿರಬೇಕು, ಸ್ಟಡಿ ಮಾಡ್ತಾ ಇರಬೇಕು. ಓಕೆ, ನಿಮ್ಮ ಜಿಲ್ಲೆಯಲ್ಲಿ ನೀವು ಓದ್ತಾ ಇರಬೇಕು. ಅಂದರೆ ನೀವೇನು ಮಾಡ್ಬೋದು ಅಂದರೆ ಜವಾಹರ್ ನವೋದಯ ವಿದ್ಯಾಲಯದ ನಿಮ್ಮ ಏರಿಯಾದಲ್ಲಿ ಏನಪ್ಪ ಅಂತಂದರೆ ಅಡ್ಮಿಷನ್ ತೊಗೊಳ್ಳೋಕ್ಕೆ ಸಹಾಯವಾಗುತ್ತೆ. ಒಂದು ಕಂಪಲ್ಸರಿ ಏನಂತಂದರೆ ಇಲ್ಲಿ 5ನೇ ತರಗತಿಯಲ್ಲಿ ಓದ್ತಾನೆ ಇರಬೇಕು. ಅಂದರೆ ಕೋರ್ಸ್ ಕಂಪ್ಲೀಟ್ ಆಗಿರ್ಬೋದು, 5ನೇ ತರಗತಿ ಪಾಸ್ ಆಗಿರ್ಬೋದು, ಅಥವಾ 5ನೇ ತರಗತಿ 4ನೇ ತರಗತಿಯಲ್ಲಿ ಇರಬಾರ್ದು, ಅಥವಾ ಪಾಸಾಗಿ ಹೋಗಿರಬಾರ್ದು. ಅವರು ಈಗ ಸದ್ಯದಲ್ಲಿ ಏನು ಇರಬೇಕು, ಸ್ಟಡಿ ಮಾಡ್ತಾ ಇರಬೇಕು. ಅಂಥವ್ರುಗಳು ಇದಕ್ಕೆ ಅಪ್ಲಿಕೇಬಲ್ ಇರ್ತಾರೆ. ಆಮೇಲೆ ಇನ್ನು ಎರಡನೇದು ಏನಂತಂದರೆ ಅವರು ಲೋಕಲ್ ಡಿಸ್ಟಿಕಲ್ಲಿ ಓದಿರಬೇಕು. ಓಕೆ, ಸೊ ಅಂದರೆ ಇಲ್ಲಿ 3rd, 4th, 5th ಲೋಕಲ್ ಡಿಸ್ಟ್ರಿಕ್ಟಲ್ಲಿ ತಮ್ಮ ಲೋಕಲ್ ಡಿಸ್ಟ್ರಿಕ್ಟಲ್ಲೇ ಓದ್ತಾ ಇರಬೇಕು. ಅದು ಕೂಡ ಒಂದು ಎರಡನೇ ಪಾಯಿಂಟು. ಆಮೇಲೆ ವಿದ್ಯಾರ್ಥಿಗಳು ಏನಂತಂದರೆ 5ನೇ ತರಗತಿಯನ್ನು ಗೋರ್ಮೆಂಟು ಮತ್ತು ಗೋರ್ಮೆಂಟ್ ರಿಕಗ್ನೈಸ್ ಇರುವಂತಹ ಸ್ಕೂಲ್ಗಳಲ್ಲೇ ಓದ್ತಿರಬೇಕು. ಮತ್ತು ಏನಂತಂದರೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಅಡ್ಮಿಷನ್ ತೊಗೋಬೇಕಂತಂದರೆ ಇನ್ನೊಂದು ಪಾಯಿಂಟ್ ಬೇರೆ ಇದು ಏನಂದರೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಇಲ್ಲಿ ಕೊಟ್ಟಿರುವಂಥದ್ದು ಕ್ಯಾಂಡಿಡೇಟ್ ಏನಾಗಿರ್ಬೇಕಂದ್ರೆ ಅಡ್ಮಿಷನ್ ತೊಗೋಬೇಕಂತಂದರೆ 1/5/2000 ಮೊದಲಕ್ಕಿಂತ ಮೊದಲು ಜನನವಾಗಿರಬೇಕು ಮತ್ತು 31/7/2015 ನಂತರ ಜನನವಾಗಿರಬೇಕು. ಬೋತ್ ಎಕ್ಸ್ಕ್ಲೂಡೆಡ್ಸ್ ಇವುಗಳನ್ನು ಕನ್ಸಿಡರ್ ಮಾಡಲಾಗುತ್ತೆ. ಅದಾದ ನಂತರ ಈ ಪ್ರೀವಿಯಸ್ ಅವ್ರಗಳಿಗೆ ಏನಂತಂದರೆ ಕಂಪಲ್ಸರಿಯಾಗಿ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟನ್ನು ಇಲ್ಲಿ ಅಟ್ಯಾಚ್ಮೆಂಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಇಲ್ಲಿ ಕ್ಯಾಂಡಿಡೇಟ್ ಅಪಿಯರಿಂಗ್ ಸೆಲೆಕ್ಷನ್ ಲೀಸ್ಟ್ ಟೆಸ್ಟ್ ಮಸ್ಟ್ ಸ್ಟಡಿಂಗ್. ಸೊ ವಿದ್ಯಾರ್ಥಿಗಳು ಅಪಿಯರ್ ಆಗಬೇಕಂದ್ರೆ ಇಲ್ಲಿ ಏನು ಮಾಡಬೇಕು, 5ನೇ ತರಗತಿಯಲ್ಲಿ ಓದ್ತಾ ಇರಬೇಕು. 2024-25ನೇ ಸಾಲಿನಲ್ಲಿ ಸ್ಟಡಿ ಮಾಡ್ತಾ ಇರಬೇಕು. ಅಂಥ ವಿದ್ಯಾರ್ಥಿಗಳಿಗೆ ಇದು ಪ್ರಾಮುಖ್ಯತೆ ಕೊಡಲಾಗುತ್ತೆ. ಯಾರು ಎಲಿಜಿಬಿಲಿಟಿ ಎಲ್ಲ ಪಾಸಾಗಿ ಹೋಗಿರುವಂಥವ್ರು ಎಲಿಜಿಬಲ್ ಇರೋದಿಲ್ಲ. ಆಮೇಲೆ ಆಲ್ರೆಡಿ 5ನೇ ತರಗತಿ ಪಾಸಾಗಿ ಹೋದವರು, ಅಂದರೆ ಈಗ 6ನೇ ತರಗತಿಯಲ್ಲಿದ್ದರೆ ಅವರು ಎಲಿಜಿಬಲ್ ಆಗೋದಿಲ್ಲ. ಓಕೆ, ಆಲ್ರೆಡಿ ಪಾಸ್ಡ್ ಮತ್ತು ಸ್ಟಡಿಡ್ ಮಾಡಿ ಮುಗಿಸಿದವರು ಇಲ್ಲಿ ಈ ಒಂದು ಇದಕ್ಕೆ ಅರ್ಹತೆಯನ್ನು ಹೊಂದಿರುವುದಿಲ್ಲ. ಆಮೇಲೆ ಕ್ಯಾಂಡಿಡೇಟ್ ಸಿಕ್ಕಿಂಗ್ ಅಡ್ಮಿಷನ್ ಸ್ಟಡಿಡ್ ಪಾಸ್ಡ್ ಆದರೆ ಕಂಪಲ್ಸರಿಗೆ ಏನಾಗಿರ್ಬೇಕಂದ್ರೆ 3ನೇ, 4ನೇ ಮತ್ತು 5ನೇ ಗೋರ್ಮೆಂಟು ಮತ್ತು ಗೋರ್ಮೆಂಟ್ ಆ್ಯಡೆಡ್ ಮತ್ತು ರಿಕಗ್ನೈಸ್ ಇರುವಂಥ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿರಬೇಕು. ನೆಕ್ಸ್ಟ್ ಪಾಯಿಂಟ್ ನೋ ಎಲಿಜಿಬಲ್ ಕ್ಯಾಂಡಿಡೇಟ್ ಅಪ್ಲೈ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಟೈಮ್ಸ್ ಅಟ್ ಸರ್ಕಮ್ಟೆನ್ಸ್ ಇನ್ ಕೇಸ್ ಆಫ್ ಇದರಲ್ಲಿ ತಪ್ಪು ಮಾಹಿತಿಗಳು ಏನಾದರೂ ಇದ್ದರೆ, ಸೊ ಮೇಲೆ ಕಾಣಿಸಿದೆ ಯಾವುದೇ ಥರಂಥ ಎಲಿಜಿಬಿಲಿಟಿ ಇರಲಿಲ್ಲ ಅಂತಂದರೆ ಅವ್ರುಗಳಿಗೆ ಏನಂತಂದರೆ ಅಪ್ಲಿಕೇಶನ್ ಫಾರ್ಮ್ ಹಾಕಿದರೂ ಕೂಡ ಅವ್ರಿಗೆ ಎಲಿಜಿಬಿಲಿಟಿ ಆಗೋದಿಲ್ಲ, ಕ್ಯಾನ್ಸಲ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ ರೂರಲ್ ಸರ್ಟಿಫಿಕೇಟ್ ಬಗ್ಗೆ. ಸೊ ರೂರಲ್ ವಿದ್ಯಾರ್ಥಿಗಳಿಗೆ 75% ಸೀಟ್ಗಳನ್ನು ರಿಸರ್ವೇಷನ್ ಮಾಡಿಕೊಡಲಾಗುತ್ತೆ. ಗ್ರಾಮೀಣದಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಿಗೆ, ಗ್ರಾಮೀಣದಲ್ಲಿ ಯಾರು ಓದಿರಬೇಕು, ಸೊ ಹೆಂಗೆ ಓದಿರಬೇಕಂತಂದರೆ ಸೊ ಅವರುಗಳು ರಿಮೈನಿಂಗ್ 75% ಗ್ರಾಮೀಣ ಅಭ್ಯರ್ಥಿಗಳಿಗೆ, ರಿಮೈನಿಂಗ್ 25% ಅರ್ಬನ್ ಮತ್ತು ರೂರಲ್ ಏರಿಯಾ ಕ್ಯಾಂಡಿಡೇಟ್ಗಳಿಗೆ ಕೊಡಲಾಗುತ್ತೆ, ಬೋತ್ ಹಂಚಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಡ್ಮಿಷನ್ಸ್ ಕೋಟಾ ಬಳಸುವಂಥ ಈ ಗ್ರಾಮೀಣ ಕೋಟಾ ಬಯಸುವಂಥ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಏನು ಮಾಡಿರ್ಬೇಕಂತಂದರೆ 3, 4 ಮತ್ತು 5ನೇ ತರಗತಿಯಲ್ಲಿ ಅಕಾಡೆಮಿಕ್ ಸೆಷನ್ದಲ್ಲಿ ಗೌರ್ಮೆಂಟು ರಿಕಗ್ನೈಸ್ ಇರುವಂಥದ್ದು ಅಥವಾ ಅಥರೈಸ್ ಇರುವಂಥ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ರೂರಲ್ ಏರಿಯಾದಲ್ಲಿ ಓದ್ತಾ ಇರಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟನ್ನು ನೀವು ಹೆಡ್ ಮಾಸ್ಟ್ರದಿಂದ ಪಡ್ಕೋಬೇಕಾಗತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟು. ಆಮೇಲೆ ಫಾರ್ ಅರ್ಬನ್ ಸ್ಟೂಡೆಂಟ್, ಸಿಟಿಯಲ್ಲಿರುವಂಥ ವಿದ್ಯಾರ್ಥಿಗಳು, ದ ಸ್ಕೂಲ್ ಲೊಕೇಟೆಡ್ ಅರ್ಬನ್ ಏರಿಯಾ ಈ ಒಂದು ಸಿಂಗಲ್ ಡೇ ಸೆಷನ್ನು 1, 3, 4 ಮತ್ತು 5ನೇ ತರಗತಿಯಲ್ಲಿ ಅರ್ಬನ್ದಲ್ಲಿ ಓದಿರಲೇಬೇಕು. ಓಕೆ, ಇವು 3, 5ರಲ್ಲಿ ಓದಿದರೆ ಅವರು ಅರ್ಬನ್ ಸೆಷನ್ಗೆ ಕನ್ಸಿಡರ್ ಆಗ್ತಾರೆ. ಓಕೆ, ಇವೆಲ್ಲ ಇಂಪಾರ್ಟೆಂಟು. ಮತ್ತು ಜೊತೆಗೆ ಇದೇನಪ್ಪ ಅಂದರೆ ರಿಸರ್ವೇಷನ್ಸ್. ಸೊ ರಿಸರ್ವೇಷನಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಿಗೆ 75% ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾತಿ ಇಡಲಾಗುತ್ತೆ. ಅದನ್ನು ಹೊರತುಪಡಿಸಿದರೆ ಸೊ SC ದವರಿಗೆ 15% ಮತ್ತು ST ದವರಿಗೆ 7.5% ಮತ್ತು OBC ಅವರಿಗೆ ಮ್ಯಾಕ್ಸಿಮಮ್ SC ST ಇಲ್ಲಿ ಏನಾಗುತ್ತೆ ಬೋತ್ 50% ರಿಸರ್ವೇಷನ್ ಇರುತ್ತೆ. ಮತ್ತು OBC ಅವರಿಗೂ ಕೂಡ ಏನಪ್ಪ ಅಂದರೆ ಆ್ಯಸ್ ಪರ್ ದ ಸೆಂಟ್ರಲ್ ಲಿಸ್ಟ್ ಪ್ರಕಾರ 27% ರಿಸರ್ವೇಷನ್ ಇಲ್ಲಿ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಇರೋವಂಥವ್ರು ಕೂಡ ಸಪ್ರೇಟ್ ಆದಂಥ ಒಂದು ರಿಸರ್ವೇಷನ್ ಕೂಡ ಇಲ್ಲಿ ಕೊಡಲಾಗುತ್ತೆ.